ಬೆಳಗಾವಿ ನಗರದ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಬೆಳಗಾವಿ ನಗರದ ಬೈಕ್ ಅಸೋಸಿಯೇಷನ್ ಎಲ್ಲ ಸದಸ್ಯರು, ಇವತ್ತು ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಬೆಳಗಾವಿ ಕಮಿಷನರ್ ಅವರು ಇವತ್ತು ಏರ್ಪಡಿಸಿದ್ದಾರೆ. ಈಗಾಗಲೇ ಬರಮನಿಯವರು ಹಾಗೂ ಕಮಿಷನರ್ ಹಾಗೂ SP ಅವರು ಮಾತಾಡುವಾಗ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ರಸ್ತೆ ಅಪಘಾತಗಳು ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಎಲ್ಲರಿಗೂ ನಿಮಗೆ ಹೇಳಿದ್ದಾರೆ. ನಮ್ಮ ವಲಯದಲ್ಲಿ ಅಂದರೆ ನಮ್ಮ ಉತ್ತರ ವಲಯ 5 ಜಿಲ್ಲೆ ಏನಿದೆ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಅದು ಗದಗಲ್ಲಿ ಕಳೆದ 3 ವರ್ಷದ ಅಂಕಿ ಅಂಶಗಳನ್ನು ನಾವು ನೋಡಿದ್ರೆ ಪ್ರತಿ ವರ್ಷ ಸುಮಾರು 2,000 ಫೇಟಲ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಪ್ರತಿ ವರ್ಷ. 2024ರಲ್ಲಿ 1,900 ಇತ್ತು, ಹೋದ ವರ್ಷ ಸುಮಾರು 1,850, ಈ ವರ್ಷ ಈಗಾಗಲೇ 900 ಫೇಟಲ್ ಆಕ್ಸಿಡೆಂಟ್ಸ್ ಈಗಾಗಲೇ ವರದಿ ಆಗಿದೆ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಪೊಲೀಸ್ ಕೇಂದ್ರ ಕಚೇರಿ ಆಗಿರ್ಬೋದು ಬಹಳಷ್ಟು ಗಂಭೀರವಾಗಿ ತಗೊಂಡು ಇದನ್ನ ತಡಲಿಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅದ್ರ ಬಗ್ಗೆ ಎಲ್ಲ ಈಗಾಗಲೇ ಎಲ್ಲ ಜಿಲ್ಲೆವಾರು ಕಮಿಷನರ್ಸ್ಗೆ ತಿಳಿಸಿದ್ದಾರೆ. ಅದರ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆಯಿಂದ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡೋಕ್ಕೆ ಸಾಕಷ್ಟು ಕೆಲಸಗಳಾಗಿದೆ. ನೀವೆಲ್ಲರೂ ನೋಡ್ತೀರಾ, ಪ್ರತಿ ಸಿಗ್ನಲ್ ಇರ್ಬೋದು, ಪ್ರತಿ ರಸ್ತೆಯಲ್ಲಿ, ಹೈವೇಗಳಲ್ಲಿ ಅನೇಕ ನಮ್ಮ ಟ್ರಾಫಿಕ್ ಪೊಲೀಸರು ಎನ್ಫೋರ್ಸ್ಮೆಂಟ್ ಕೇಸಸ್ ಹಾಕ್ತಿರ್ತಾರೆ. ಆದರೆ ಈ ರಸ್ತೆ ಅಪಘಾತಗಳು ಯಾವ ರೀತಿ ಇದೆ ಅಂದ್ರೆ, ನಾವು ಎಷ್ಟೇ ಎನ್ಫೋರ್ಸ್ಮೆಂಟ್ ಹಾಕಿದ್ರು ಕೂಡ ಸಾರ್ವಜನಿಕರ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳದೇ ಇದ್ರೆ ಈ ಕೇಸಸ್ ಕಡಿಮೆ ಆಗಲ್ಲ. ಸಾರ್ವಜನಿಕರು, ವಾಹನ ಚಾಲಕರು ಸಾಕಷ್ಟು ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೊಂಡ್ರೆ ನಮ್ಮ ಎನ್ಫೋರ್ಸ್ಮೆಂಟ್ ಇಲ್ಲದೆ ಈ ರಸ್ತೆ ಅಪಘಾತಗಳು ಕಡಿಮೆ ಆಗ್ಬೋದು. ಸುಮಾರು 50ರಿಂದ 60% ಟ್ರಾಫಿಕ್ ಕೇಸಸ್ ಏನಿದೆ, ನಾವು ಕೆಲವೊಂದು ಸಿಂಪಲ್ ಪ್ರಿಕಾಷನ್ಸ್ ತಗೊಂಡ್ರೆ ಅದನ್ನ ನಾವು ತಡೆಗಟ್ಟಬಹುದು. ಉದಾಹರಣೆಗೆ ರಾಂಗ್ ಸೈಡ್ ಅಲ್ಲಿ ವಾಹನ ಚಾಲನೆ ಮಾಡುವಂಥದ್ದು ಇರ್ಬೋದು, ರಸ್ತೆಯಲ್ಲಿ ಹೆಂಗ್ ಬೇಕಂದ್ರೆ ಪಾರ್ಕಿಂಗ್ ಮಾಡಿ, ಅದರಲ್ಲೂ ವಿಶೇಷವಾಗಿ ಹೈವೇಗಳಲ್ಲಿ ದೊಡ್ಡ ದೊಡ್ಡ ಲಾರಿ, ಬಸ್ಸಸ್ ಹೆಂಗ್ ಬೇಕಾದ್ರೂ ಪಾರ್ಕಿಂಗ್ ಮಾಡ್ತಾರೆ, ಅದಕ್ಕೆ ಬಂದು ರಾತ್ರಿ ವೇಳೆಯಲ್ಲಿ ಬೇರೆ ವಾಹನಗಳು ಡಿಕ್ಕಿ ಹೊಡೆದು ರಸ್ತೆ ಅಪಘಾತ ಆಗೋದು, ಕುಡಿದು ಗಾಡಿ ಓಡಿಸೋದು. ಸೊ ಈ ರೀತಿ ಸಣ್ಣ ಸಣ್ಣ ಪ್ರಿಕಾಷನರಿ ಮೆಜರ್ಸ್, ಮುನ್ನೆಚ್ಚರಿಕೆ ಕ್ರಮ ನಾವು ತಗೊಂಡ್ರೆ ರಸ್ತೆ ಅಪಘಾತಗಳು ಕಡಿಮೆ ಆಗ್ಬೋದು. ಇದರಲ್ಲಿ ಬಹಳ ಮುಖ್ಯವಾದಂತ ಒಂದು ಸೇಫ್ಟಿ ಮೆಜರ್ ಎಲ್ಲರೂ 2 ವೀಲರ್ ವಾಹನ ಚಾಲಕರು ತಗೊಳ್ಬೇಕಾಗಿರುವಂಥದ್ದು ಹೆಲ್ಮೆಟ್ ಅನ್ನ ಹಾಕೊಳ್ಳೋದು. ಇದರಿಂದ ರಸ್ತೆ ಅಪಘಾತ ಆದ್ರೂ ಕೂಡ ಪ್ರಾಣಕ್ಕೆ ಯಾವುದೇ ಅಪಾಯ ಆಗಲ್ಲ, ಫೇಟಲ್ ಆಕ್ಸಿಡೆಂಟ್ ಆಗಲ್ಲ ಹೆಲ್ಮೆಟ್ ಹಾಕೊಂಡ್ರೆ. ಸೊ ಇದ್ರ ಬಗ್ಗೆ ಜಾಗೃತಿಯನ್ನ ಬೆಳಗಾವಿ ಕಮಿಷನರ್ ಅವರು ಇಡೀ ವಾರದ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮವನ್ನ ಏರ್ಪಡಿಸಿ ಅವೇರ್ನೆಸ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲೇ ನಿಂತು ನಾವು ನೋಡಿದಾಗ ಹಿಂದೆ ನೀವು ತಿರುಗಿ ನೋಡಿ, ಎಷ್ಟೊಂದು ಜನ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಈ ಜಾಗೃತಿ ಕಾರ್ಯಕ್ರಮ ಇದೆ. ಮತ್ತೆ ಅದರಲ್ಲೂ ಹೆಲ್ಮೆಟ್ ಅನ್ನ ನಾವು ತಗೊಂಡಾಗ ನಾವು ಹೇಳ್ತೀವಿ ಹೆಲ್ಮೆಟ್ ತಗೊಳ್ಳಿ ಅಂತ. ಹೆಲ್ಮೆಟ್ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತಗೋಬೇಕು. ಸುಮಾರು ಜನ ಈ ಬರೀ ಇಲ್ವರ್ಗ ಕಿವಿನೂ ಕವರ್ ಆಗಲ್ಲ, ಅರ್ಧಷ್ಟು ಹೆಲ್ಮೆಟ್ ಹಾಕೊಳ್ತಾರೆ, ಅದರಿಂದ ಯಾವುದೇ ಪ್ರಯೋಜನ ಆಗಲ್ಲ. ಸೊ ಹೆಲ್ಮೆಟ್ ತಗೊಳ್ಳೋದು ಬಂದು ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತಗೊಳ್ಳೋದು ಕೂಡ ಬಹಳ ಮುಖ್ಯವಾಗಿದೆ. ಸೊ ಹಾಗಾಗಿ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕಡೆ ನಡೀಲಿ, ಇದರಿಂದ ಸಾಕಷ್ಟು ಒಳ್ಳೆ ಪರಿಣಾಮ ಬೀಳುತ್ತೆ. ಮತ್ತೆ ಇನ್ನೊಂದು ಒಳ್ಳೆ ಕಾರ್ಯಕ್ರಮ ಕಮಿಷನರ್ ಇಟ್ಟಿದ್ದಾರೆ. 1 ವಾರ ಆದ್ಮೇಲೆ ಯಾರು ಹೆಲ್ಮೆಟ್ ಹಾಕೊಳ್ಳಲ್ಲ ಅವರಿಗೆ ದಂಡ ಜೊತೆಗೆ ಒಂದು ಅಪ್ರಿಸಿಯೇಷನ್ ಲೆಟರ್ ಕೂಡ ಕೊಡ್ತಾರೆ. ಬಹುಶಃ ಅವರಿಗೆ ಸ್ವಲ್ಪ ನಾಚಿಕೆ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಮಾಡಿದ್ದಾರೆ. ಬಹುಶಃ ಇನ್ನೊಂದು ನೀವು ಮಾಡ್ಬೋದು, ಇವರೆಲ್ಲರೂ ಏನು ಹೆಲ್ಮೆಟ್ ಜೊತೆಗೆ ಆಂಕಲ್ ಗಾರ್ಡ್, ಶಿನ್ ಗಾರ್ಡ್ ಹಾಕೊಂಡು ಬಂದಿದ್ದಾರೆ, ಎಕ್ಸ್ಟ್ರಾ ದಂಡ ಯಾರ್ಯಾರು ಹೆಲ್ಮೆಟ್ ಹಾಕೊಳ್ಳಲ್ವೋ ಅವರಿಗೆ ಎಕ್ಸ್ಟ್ರಾ ದಂಡ ಮೂಲಕ ಈ ಶಿನ್ ಗಾರ್ಡ್, ಆಂಕಲ್ ಗಾರ್ಡ್, ಎಲ್ಬೋ ಗಾರ್ಡ್ ಅದೆಲ್ಲ ಹಾಕೊಳ್ಳೋಕೆ ಬಂದು ಅವರಿಗೆ ತಿಳಿಸ್ಬೇಕು. ಸೊ ಇಷ್ಟು ಹೇಳ್ತಾ ಇದೊಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಚಾಲನೆ ಆಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಒಳ್ಳೇದಾಗೋದು. ನಾನು ಈಗಾಗಲೇ ಹೇಳಿದ್ದೀನಿ, ಪೊಲೀಸ್ ಇಲಾಖೆಯಿಂದ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡೋಕ್ಕೆ ಈಗಾಗಲೇ ಸಾಕಷ್ಟು ಕೆಲಸಗಳು ನಡೀತಾ ಇದೆ.
ಆದರೆ ಇದು ಪರಿಣಾಮ ಪೂರ್ವಕವಾಗಿ ಆಗಬೇಕಾದ್ರೆ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಬೇಕು. ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅವರು ತಗೊಳ್ಬೇಕು, ಅದನ್ನ ತಗೊಂಡ್ರೆ ಈ ರಸ್ತೆ ಅಪಘಾತಗಳ ಸಂಖ್ಯೆಯನ್ನ ನಾವು ಸಾಕಷ್ಟು ಕಡಿಮೆನ ಮಾಡ್ಬೋದು. ಇಷ್ಟು ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ಕಮಿಷನರ್ ಅವರಿಗೆ ಹಾಗೂ ಅವ್ರ ಇಡೀ ತಂಡಕ್ಕೆ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಮಗೆ ಸಾಥ್ ನೀಡಕ್ಕೆ ಬಂದ ನಮ್ಮ ಬೈಕರ್ಸ್ ಗ್ರೂಪ್ ಆಫ್ ಬೆಳಗಾವಿ ಮತ್ತು ನಮ್ಮ ಮೀಡಿಯಾ ಮಿತ್ರರೇ, ನಮಗೆ ಈ ವರ್ಷ ಒಂದು ಗುರಿ ಏನಿಟ್ಟಿದ್ದೀವಿ ಅಂದರೆ ಆಕ್ಸಿಡೆಂಟಲ್ ಡೆತ್ಸ್ ಮತ್ತು ಇಂಜುರೀಸ್ ನಮ್ಮ ಬೆಳಗಾವಿ ನಗರದಲ್ಲಿ ಕಡಿಮೆ ಆಗಬೇಕು. ಆ ದಿಕ್ಕಿನಲ್ಲಿ ಈ ಪ್ರೋಗ್ರಾಮ್ 1 ವೀಕ್ ಲಾಂಗ್ ಪ್ರೋಗ್ರಾಮ್ ಇದೆ. ಇವತ್ತು ಲಾಂಚ್ ಇದೆ. ನಾಳೆ ಸಿಗ್ನಲ್ಗೆ ಹೋಗಿ ನಾವು ಎಲ್ಲ ಜನರ ಜೊತೆಗೆ ಇಂಟ್ರಾಕ್ಷನ್ ಮಾಡ್ತೀವಿ. ಅದಾದಮೇಲೆ ಸ್ಕೂಲ್ ಕಾಲೇಜ್ಗೆ ಹೋಗಿ ಈ ಹೆಲ್ಮೆಟ್ ಅವೇರ್ನೆಸ್ ಮಾಡ್ತೀವಿ. 4ನೇ ದಿನ ಎನ್ಫೋರ್ಸ್ಮೆಂಟ್ ಕೂಡ ಇರುತ್ತೆ. ಅದರ ಜೊತೆಗೆ ಯಾರು ಆಲ್ರೆಡಿ ಹೆಲ್ಮೆಟ್ ಹಾಕೊಂಡು ಪ್ರಯಾಣ ಮಾಡ್ತಾ ಇದ್ರೆ ಅವರಿಗೆ ನಾವು ಅಪ್ರಿಷಿಯೇಷನ್ ಲೆಟರ್ ಕೊಡ್ತೀವಿ. ನಾವು ಪೆಟ್ರೋಲ್ ಪಂಪ್ಗೆ ಈಗಾಗಲೇ ಪತ್ರ ಬರೆದಿದ್ದೀವಿ, ಯಾರು ಹೆಲ್ಮೆಟ್ ಹಾಕಲ್ಲ ಅವರಿಗೆ ದಯವಿಟ್ಟು ನೀವು ಪೆಟ್ರೋಲ್ ಕೊಡಬೇಡಿ ಅಂತ. ಅದು ಆದೇಶ ಇಲ್ಲ, ಅದು ಕೋರಿಕೆ ಇದೆ. ಯಾಕೆಂದರೆ ಈ ಅಭಿಯಾನದಲ್ಲಿ ಎಲ್ಲರೂ ಶಾಮೀಲಾಗಬೇಕು. ಸೊ ಒಟ್ಟಾರೆ ನಾವೆಲ್ಲರೂ ಸೇರಿ ನಮ್ಮ ಬೆಳಗಾವಿ ನಗರದಲ್ಲಿ ಆಕ್ಸಿಡೆಂಟಲ್ ಡೆತ್ಸ್ ಕಡಿಮೆ ಮಾಡೋಣ. ನೀವು ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ZPCO ರಾಹುಲ್ ಅವರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ವಹಿಸ್ತೀನಿ. ಎಲ್ಲರೂ ಬರ್ತಾವ. ಪ್ರತಾಪ ನೀವು ಹುಡ್ಯಾಡ್ರಿ ನಾವು ಮನ್ರಿ ನೀವು ನಿಂತಲ್ರಿ ನಾವು ಮಾತ್ರ ಮುಂದೆ ಹೋಗ್ರಿ ನಾವು ಮಾಡ್ರಿ ಮುಂದೆ ಇದ್ದಾರ್ಗೆ ಇರಲ್ಲ.